ಹಾಯ್ ಹಲೋ ನಮಸ್ತೆ. ಏನಿದು ಪಾರ್ಸಲ್ ಬಂದಿದೆ ಅಂತ ನೋಡ್ತಿದ್ದೀರಾ? ಈಗ ಸಮ್ಮರ್ ಅಲ್ವಾ ಫ್ರೆಂಡ್. ಸೊ ಅಡುಗೆ ಮನೆಯಲ್ಲಿ ಸೆಕೆ ಆದಾಗ ಈ ಥರ ನಾವು ಒಂದು ಫ್ಯಾನ್ನ ಪರ್ಚೇಸ್ ಮಾಡ್ಬೋದು. ಸಮ್ಮರಲ್ಲಿ ತುಂಬ ಸೆಕೆ ಆಗುತ್ತಲ್ಲ ಅಡುಗೆ ಮನೆಯಲ್ಲಿ. ಸೊ ಹಾಗಾಗಿ ಈ ಬಂದುಬಿಟ್ಟು ಪೋರ್ಟಬಲ್ ಫ್ಯಾನ್ ಬಜಾಜ್ ಕಂಪ್ನಿದು. ತುಂಬ ಚಿಕ್ಕದಾಗಿದೆ ನೋಡಿ, ಹ್ಯಾಂಡಿ ಆಗಿದೆ. ಎಷ್ಟು ಹ್ಯಾಂಡಿ ಆಗಿದೆ ಅಂತ ಹೇಳಿದರೆ ನಾವೊಂದು ಬೆರಳಲ್ಲಿ ಬೇಕಾದ್ರೆ ಇದನ್ನು ನಾವು ಕ್ಯಾರಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು ನೋಡಿ. ಈ ಥರ ಕ್ಲಿಪ್ ಸಹಾಯದಿಂದ ನಾವು ಎಲ್ಲಿ ಬೇಕಾದ್ರೆ ಇದನ್ನು ಹ್ಯಾಂಗ್ ಮಾಡ್ಕೊಬೋದು. ತೋರಿಸ್ತೀನಿ ನಮಗೆ ಎಲ್ಲೆಲ್ಲಿ ಈ ಫ್ಯಾನ್ನ ಹ್ಯಾಂಗ್ ಮಾಡ್ಕೊಬೋದು ಅಂತ. ಇದು ಯಾವ ಕಡೆ ಬೇಕೋ ನಮಗೆ ಆ ಕಡೆ ರೊಟೇಟ್ ಆಗುತ್ತೆ, ತಿರುಗಿಸ್ಕೊಬೋದು, ಬ್ಯಾಕ್ ಬೆಂಡ್ ಮಾಡ್ಕೊಬೋದು ನೋಡಿ. ಈ ಥರ ಚಾರ್ಜಿಂಗ್ ಮಾಡೋದು ನಾವು ಹೆಂಗೆ ಮೊಬೈಲ್ಗೆ ಚಾರ್ಜಿಂಗ್ ಮಾಡ್ತೀವಿ ನೋಡಿ. ಇವಾಗ ಆನ್ ಮಾಡಿದ್ದೀನಿ, 1 2 3. ಸೊ ಈ 3 ಆಪ್ಷನ್ ಇರುತ್ತೆ, ಸಾಕಾಗುತ್ತೆ ಒಬ್ಬರಿಗೆ ಕರೆಕ್ಟಾಗಿ ನೋಡಿ. ಈ ಥರ ಎಲ್ಲಿ ಬೇಕಾದ್ರೆ ನಾವು ಕ್ಯಾರಿ ಮಾಡ್ಬೋದು ಪೋರ್ಟಬಲ್ ಫ್ಯಾನ್. ಸೊ ಬಜಾಜ್ ಫ್ಯಾನ್ ನೋಡಿ. ಈ ಥರ ಕಿಚನ್ನಲ್ಲಿ ಕೂಡ ನಾವು ಕಿಚನ್ ಕ್ಲೀನ್ ಮಾಡ್ತಾ ಕೂಡ ನಾವಿಲ್ಲಿ ಏನಾದರೂ ತುಂಬ ಸೆಕೆ ಆಯಿತು ಅಂತ ಹೇಳಿದರೆ ಈ ಥರ ಆನ್ ಮಾಡ್ಕೊಬೋದು. ಎಲ್ಲಿ ಬೇಕಾದ್ರೆ ನಾವು ಕಿಟಕಿ ಕಂಬಿಗಿರ್ಬೋದು, ಅಥವಾ ನಾವು ಕಬೋರ್ಡ್ಸ್ ಇರುತ್ತಲ್ವ ಕಿಚನ್ನಲ್ಲಿ, ಈ ಕಬೋರ್ಡ್ಸು ಹ್ಯಾಂಡಲ್ ಇರುತ್ತಲ್ಲ ಅದಕ್ಕೂ ಕೂಡ ನಾವು ಬೇಕಾದ್ರೆ ಹ್ಯಾಂಗ್ ಮಾಡ್ಕೊಬೋದು. ಆ್ಯಕ್ಚುಲಿ ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಕರೆಂಟ್ ಕೂಡ ಹೋಯಿತು, UPS ಕೂಡ ಆನ್ ಆಗಿದೆ ಇವಾಗ. ಯಾಕೆಂದರೆ ತುಂಬ ಸೆಕೆ ಇತ್ತು ಫ್ರೆಂಡ್ಸ್ 3 ದಿವಸದಿಂದ. ಅಂತೂ ಮನೆಯಲ್ಲಿ ಇರೋಕ್ಕೆ ಆಗ್ತಿರ್ಲಿಲ್ಲ ನೋಡಿ. ಈ ಥರ ಕಿಚನಲ್ಲಿ ಕೂಡ ಹಾಕ್ಕೊಂಡು ನಾವು ಅಡುಗೆ ಮಾಡಬೇಕಾದ್ರೆ ಈ ಥರ ಹಾಕ್ಕೊಬೋದು. ನಾನು ನಿಮಗೆ ಇನ್ನೂ ತೋರಿಸ್ತೀನಿ ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಏನು ಕೆಳಗಡೆ ಇಟ್ಕೊಬೋದು, ಕೌಂಟರ್ ಟಾಪ್ ಮೇಲೆ ಈ ಥರ ಚಾರ್ಜಿಂಗ್ ಆಗಿಬಿಟ್ಟು ನೋಡಿ. ಈ ಥರ ಬ್ಯಾಕ್ ಫ್ರಂಟ್ ಯಾವ ಥರ ಇಲ್ಲಿ ಓವನ್ ಮೇಲೆ ಕೂಡ ನೋಡಿ ಇಟ್ಕೊಬೋದು, ಅವನ್ ಮೇಲೆ ಕೂಡ ಇಟ್ಕೊಬೋದು ನೋಡಿ. ಸ್ಟವ್ ಆಪೋಸಿಟ್ಟಲ್ಲಿ, ಸ್ಟವ್ ಪಕ್ಕ ಇರಬಾರ್ದಲ್ವ, ಸ್ಟವ್ ಆಪೋಸಿಟ್ಟಲ್ಲಿ ನಾವು ನಿಂತ್ಕೊಂಡಿರ್ತೀವಲ್ವ, ನಮಗೆ ಮಾತ್ರ ಬರೋ ಥರ ಈ ಥರ ಕೂಡ ಇಟ್ಕೊಂಡು ಸೊ ನಾವು ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ. ಸ್ಟವ್ ಪಕ್ಕ ಅಂದರೆ ನಮ್ಗೆ ಮಾತ್ರ ಗಾಳಿ ಬರ್ಬೋದು, ಆ ಥರ ಇಟ್ಕೊಬೇಕು. ಸೊ ಗ್ಯಾಸ್ ಆಫ್ ಆಗೋದಿಲ್ಲ ನೋಡಿ. ಚಿಮ್ನಿ ಪಕ್ಕ ಇರ್ಬೋದು. ಸೊ ಅದಾದಮೇಲೆ ನಾವು ಆ ಕಬೋರ್ಡ್ಸ್ ಹ್ಯಾಂಡಲ್ಸು ಎಲ್ಲಿ ಬೇಕಾದ್ರೆ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ. ಇಲ್ಲಿ ನಾನು ಡೋರ್ಸಲ್ಲಿ ಕೂಡ ಹಾಕಿದ್ದೀನಿ ಸೈಡಲ್ಲಿ. ಎಲ್ಲಿ ನಮಗೆ ಸ್ಟ್ರಾಂಗ್ ಆಗಿರುತ್ತೋ ಎಲ್ಲಿ ಬೇಕಾದ್ರೂ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಆ್ಯಕ್ಚುಲಿ ನನ್ನ ಮಗಳು ಇದು ನನಗೆ ಬುಕ್ ಮಾಡಿಕೊಟ್ಟಿದ್ದು. ಇದರ ಕಾಸ್ಟು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನಾನು ಚಿಮ್ನಿ ಕೂಡ ಹಾಕ್ಬಿಟ್ಟಿದ್ದೀನಿ. ಚಿಮ್ನಿ ಕೂಡ ಹಾಕ್ಕೊಡ ನಾವು ನೋಡಿ ಹ್ಯಾಂಗ್ ಮಾಡ್ಕೊಂಡು ಈ ಥರ ಕಬೋರ್ಡ್ಸ್ಗೆಲ್ಲ ಈ ಕಡೆ ಆ ಕಡೆ ಕಬೋರ್ಡ್ಸ್ ಕೂಡ ಹಾಕ್ಕೊಂಡು ನಮಗೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಅದಾದಮೇಲೆ ನೋಡಿ ಆನ್ಲೈನ್ ಶಾಪಿಂಗ್, ಮನೆಯಲ್ಲೇ ಕೂತ್ಕೊಂಡು ಮಾಡಿದಂಥ ಶಾಪಿಂಗ್ ಮ್ಯಾಕ್ಸ್ ಕಂಪ್ನಿದು ನನ್ನ ಡಾಟರ್ಗೆ, ನನ್ನ ಮಗಳಿಗೆ. ಸೊ 3 ಸೆಟ್ ಇದೆ, ಚೆನ್ನಾಗಿದೆ. ಸಮ್ಮರಲ್ಲಿ ಸ್ವಲ್ಪ ಕಾಟನ್ ಚೆನ್ನಾಗಿರುತ್ತಲ್ವ. ಸೊ ಯಾವಾಗಲೂ ಕಾಟನ್ನೇ ಹಾಕ್ತಾರೆ, ಬಟ್ ಡೈಲಿ ಯೂಸ್ಗೆ ಅಂತ ಹೇಳಿಬಿಟ್ಟು ನೋಡಿ 3 ಸೆಟ್ ತುಂಬ ಚೆನ್ನಾಗಿತ್ತು. ಕಲರ್ ನನಗೆ ಇಷ್ಟ ಆಯಿತು. ಬ್ಲ್ಯಾಕ್ ಗ್ರೇ ಒಂದು, ಲೈಟ್ ಪಿಂಕ್ ವೈಟ್ ಒಂದು, ಸೊ ಅದಾದಮೇಲೆ ಬ್ಲೂ ಗ್ರೇ ಒಂದು. ಸೊ 3 ತುಂಬ ಇಷ್ಟ ಆಯಿತು ನನಗೆ. ಬ್ಲೂ ಅಂತೂ ತುಂಬ ಚೆನ್ನಾಗಿದೆ, ಬ್ಲೂ ಕಾಂಬಿನೇಷನ್ ಶಾರ್ಟ್ಸು. ಬ್ಲ್ಯಾಕಿಗೆ ಬಂದುಬಿಟ್ಟು ಒಂಥರ ವೈಟ್ ಇದೆ. ಸೊ ಈ 3 ಸೆಟ್ಟು ತರಿಸಿದ್ದು ಆನ್ಲೈನ್ ಶಾಪಿಂಗ್ ನೋಡಿ. ಇದಕ್ಕೆ ಬ್ಲ್ಯಾಕ್ ಬಂದಿದೆ ಪ್ಯಾಂಟ್, ಇದಕ್ಕೆ ಒಂಥರ ಗ್ರೇ ಕಲರ್ ಬಂದಿದೆ ಬ್ಲೂ ಶರ್ಟ್ಗೆ. ಸೊ ಬ್ಲ್ಯಾಕಿಗೆ ಬಂದು ವೈಟ್, ಈ ಥರ 3 ತರಹ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ. ಸೊ ಇನ್ನು ನನ್ನ ಫೇವ್ರೇಟ್ ಟೊಮೊಟೊ ಗೊಜ್ಜು, ಚಟ್ನಿ ಪುಡಿ ಮಾಡಿದ್ದೆ. ಚಪಾತಿಗಂತೂ ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟ್ ಅಂತ ಹೇಳಿದರೆ ಟೊಮೊಟೊ ಗೊಜ್ಜೇನೆ. ತುಂಬ ಈಸಿ ರೆಸಿಪಿ ಅಂತಲೇ ಹೇಳಬೇಕು. ತುಂಬ ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೆಯಲ್ಲಿ ಖಾರ ಮೀಡಿಯಮ್ಮು. ನಂತರ ನೋಡಿ ಇಲ್ಲಿ ಚಟ್ನಿ ಪುಡಿ ಕೂಡ ಮಾಡಿದ್ದೀನಿ. ಸೊ ಮನೆಯಲ್ಲೇ ನಾವು ಚಟ್ನಿ ಪುಡಿ ಮಾಡ್ಕೊಬೋದು ಫ್ರೆಂಡ್ಸ್, ಅಂಗಡಿನೇ ತರೋಕ್ಕಿಂತ. ನಾನು ಕಡಲೆಬೀಜ ಚಟ್ನಿ ಪುಡಿ ಅಂತೂ 5 ನಿಮಿಷದಲ್ಲಿ ಮಾಡ್ಬೋದು. ನಾನು ರೆಸಿಪಿ ಕೂಡ ಹಾಕಿದ್ದೀನಿ, ಅನಿಸುತ್ತೆ, ಚೆಕ್ ಮಾಡಿ. ತುಂಬ ಈಸಿ ಐಟಮ್ಸ್ ಹಾಕೋದು, ಸಖತ್ತಾಗಿರುತ್ತೆ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಟೊಮೊಟೊ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ ಇಷ್ಟ ಆಗುತ್ತೆ, ಚಟ್ನಿ ಪುಡಿ ಅಂತ ಹೇಳಿ. ನಾನಂತೂ ಚಟ್ನಿ ಪುಡಿ ಇದ್ದರೆ ಸಾಂಬಾರುಗಳು ತಿನ್ನೋಕ್ಕೆ ಹೋಗೋದಿಲ್ಲ.
ಚಟ್ನಿ ಪುಡಿನಲ್ಲಿ ದೋಸೆಗಿರ್ಬೋದು, ಚಪಾತಿಗೆಲ್ಲನೂ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದು. ಈ ಹೂವು ಬಂದು ನಮ್ಮ ಗಿಡದಲ್ಲಿ ಬಿಟ್ಟಂತಹ ಹೂವು, ಕಣಗಲು ಗಿಡದಲ್ಲೇ ಚೆನ್ನಾಗಿ ಕಾಣುತ್ತೆ. ಬಟ್ ಬಿಡಿಸಿದ್ರೆ ಅಂತೂ ಬೇಗ ಬಾಡೋಗುತ್ತೆ ಫ್ರೆಂಡ್ಸ್ ಇವಾಗ. ಬಟ್ ಹಾಕಿದಾಗ ಒಂದು 2 ಅವರ್ 3 ಅವರ್ ಅಷ್ಟೇ, ಯಾಕೆಂದರೆ ನಾವು ದೇವ್ರ ಮನೇಲಿ ದೀಪ ಬೆಳಗ್ತೀವಲ್ವ, ಮೇ ಬಿ ಆ ಬಿಸಿಗೆ ಅಂತ ಹೇಳ್ಬೋದು, ತುಂಬ ಬೇಗ ಬಾಡೋಗುತ್ತೆ. ಚೆನ್ನಾಗಿ ಕಾಣಿಸಿದೆ ಅಲ್ವಾ ಹೂವು ಕಟ್ಟಿದ ಮೇಲೆ. ಅದು ನಮ್ಮ ಗಿಡದ ಹೂವು, ನಾವು ದೇವರಿಗೆ ಇಟ್ಟು ಪೂಜೆ ಮಾಡಿದಾಗಂತೂ